ನಮ್ಮಲ್ಲಿ ದೋಷ ಬರಬೇಕು ಅಂತಾದರೆ ದೈತ್ಯರು ಪ್ರವೇಶ ಮಾಡಬೇಕು. ದೈತ್ಯರು ಕಳ್ಳರಂತೆ. ಆ ಕಳ್ಳರಂತೆ ಇರುವಂತಹ ದೈತ್ಯರು ಯಾವಾಗ ಪ್ರವೇಶ ಮಾಡ್ತಾರೆ, ನಮಗೆ ಭಗವತ್ ಪ್ರಜ್ಞೆ ಎಂಬತಕ್ಕಂತಹ ದೀಪ ಉರಿತಾ ಇಲ್ಲ ಅಂತಾದ್ರೆ ನಮ್ಮಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಭಗವಂತನ ಜ್ಞಾನ ಎಂಬತಕ್ಕಂತಹ ಜ್ಯೋತಿ ಉರಿತಾ ಇದೆ ಅಂತಾದ್ರೆ ಆಗ ದುರ್ಗಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೈತ್ಯರು ಪ್ರವೇಶ ಮಾಡೋದಿಲ್ಲ. ಹನುಮಂತ ದೇವರಲ್ಲಿ ಯಾವತ್ತೂ ಭಗವತ್ ಪ್ರಜ್ಞೆ ಎಂಬತಕ್ಕಂಥದ್ದು ಜಾಗೃತವಾಗಿದೆ. ಭಗವಂತ ಎಂಬತಕ್ಕಂಥ ಜ್ಯೋತಿ ಅವರ ಅಂತಃಕರಣದಲ್ಲಿ ಸರ್ವದಾ ಬೆಳಗುತ್ತಾ ಇರೋದ್ರಿಂದಾಗಿ ದೈತ್ಯರಿಗೆ ಪ್ರವೇಶ ಮಾಡಿ ಹನುಮಂತ ದೇವರಲ್ಲಿ ದುರ್ಗುಣಗಳನ್ನು ಉಂಟು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅದರಿಂದ ಆ ಹನುಮಂತ ದೇವರು ಸಕಲ ದೋಷ ರಹಿತರಾಗಿದ್ದಾರೆ, ಗುಣವಂತರಾಗಿದ್ದಾರೆ. ಗುಣವಂತರಾಗಿರ್ಲಿಕ್ಕೆ ಕಾರಣ ಅವರಿಗೆ ಭಗವಂತನ ಪ್ರಜ್ಞೆ ನಿರಂತರವಾಗಿದೆ. ಇದನ್ನೇ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ಶ್ರೀಮಂತಮೇನಂ ಹನುಮಂತ ಮಾಹುಹು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಾರಾಯಣ ಪಂಡಿತಾಚಾರ್ಯರು ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದರು ಎಂಬುದಾಗಿ ಹಿಂದೆ ನಿರೂಪಣೆ ಮಾಡಿದ್ದಾರೆ. ಆ ವಾಯುದೇವರು ಯಾರು ಅನ್ನೋದನ್ನು ಕೂಡ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ. ವಾಯುದೇವರು ಅಂತಂದರೆ ಎಲ್ಲ ದೇವತೆಗಳಿಗೂ ಕೂಡ ನಿಯಾಮಕರಾಗಿರ್ತಕ್ಕಂಥ. ಪ್ರಾಣ ಅಂತಂದರೆ ಈ ಜಗತ್ತಿನಲ್ಲಿ ಜೀವಿಗಳಲ್ಲಿ ಇದ್ದುಕೊಂಡು ತತ್ವಾಭಿಮಾನಿಗಳಾಗಿದ್ದುಕೊಂಡು ಯಾರು ನಿಯಮನ ಮಾಡ್ತಾ ಇದ್ದಾರೋ ಅಂತಹ ದೇವತೆಗಳು ಪ್ರಾಣರು. ಅವರಿಗೂ ಕೂಡ ಈಶ್ವರ ನಿಯಾಮಕರಾಗಿರ್ತಕ್ಕಂಥವರು ವಾಯುದೇವರು. ಅಷ್ಟೇ ಅಲ್ಲ, ಪ್ರಾಣಿಗಣ ಪ್ರಣೇತ. ಎಲ್ಲ ಜೀವಿಗಳಿಗೂ ಕೂಡ ಪ್ರಾಣಿಗಣ, ಪ್ರತಿಯೊಬ್ಬ ಜೀವರು ಕೂಡ ಅವರನ್ನು ಒಳಗಡೆ ಇದ್ದುಕೊಂಡು ನಿಯಮನ ಮಾಡ್ತಾ ಇದ್ದಾರೆ. ಈ ಶರೀರದಲ್ಲಿ ವ್ಯಾಪಾರ ನಡೀತಾ ಇದೆ ಅಂತಂದರೆ ಅದಕ್ಕೆ ಕಾರಣ ವಾಯುದೇವರ ವ್ಯಾಪಾರ ಎಂತಕ್ಕಂಥ. ಈ ಶರೀರದಲ್ಲಿ ವಾಯುದೇವರಿದ್ದು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಈ ಜೀವ ಈ ಶರೀರದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ವಾಯುದೇವರು ಈ ಶರೀರದಲ್ಲಿ ಇಲ್ಲ ಅಂತಾದರೆ ಜೀವ ಯಾವ ವ್ಯಾಪಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಶರೀರದಲ್ಲಿದ್ದುಕೊಂಡು ಎಲ್ಲ ಜೀವರನ್ನೂ ನೇಮನ ಮಾಡುವಂತಹ, ಶರೀರದಲ್ಲಿ ನಮಗೆ ಕಾಣದ ಹಾಗೆ ನಮ್ಮನ್ನು ನೇಮನ ಮಾಡತಕ್ಕಂತಹ ತತ್ವಾಭಿಮಾನಿ ದೇವತೆಗಳನ್ನು ನೇಮನ ಮಾಡತಕ್ಕಂತಹ ಮಹಾನ್ ವ್ಯಕ್ತಿ ವಾಯುದೇವರು. ಅಂತಹ ವಾಯುದೇವರು ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ತಮ್ಮ ಕಂಠಮಾಲವನ್ನಾಗಿ ಹೃದಯದಲ್ಲಿ ಅವರು ಹೊತ್ತುಕೊಂಡು ಕೇಸರಿ ಎಂಬತಕ್ಕಂತಹ ಕಪಿಯ ಮಗನಾಗಿ ಅಂಜನಾದೇವಿಯಲ್ಲಿ ಅವತಾರ ಮಾಡಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಕೇಸರಿಯ ಮಗನಾಗಿ ವಾಯುದೇವರು ಅವತಾರ ಮಾಡಲಿಕ್ಕೆ ಏನು ಕಾರಣ, ಅದನ್ನು ಸೂಕ್ಷ್ಮವಾಗಿ ನಾರಾಯಣ ಪಂಡಿತಾಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಕೇಸರಿ ಎಂಬತಕ್ಕಂಥವನು ಒಬ್ಬ ಕಪಿ. ಆ ಕಪಿ ಕಾಡಿನಲ್ಲಿ ವಾಸ ಮಾಡುತ್ತಾ ಇದ್ದ. ಆ ಸಂದರ್ಭದಲ್ಲಿ ಅನೇಕ ಋಷಿಮುನಿಗಳು ಕಾಡಿನಲ್ಲಿ ಅವರು ತಪಸ್ಸನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡುತ್ತಾ ಇದ್ದರು. ಆ ಋಷಿಮುನಿಗಳು ವಾಸ ಮಾಡುವಂತಹ ಕಾಡಿನ ಪರಿಸರದಲ್ಲಿ ಒಂದು ದೊಡ್ಡ ಆನೆ ಬಂದು ಎಲ್ಲರಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇತ್ತಂತೆ. ಋಷಿಮುನಿಗಳು ತಮ್ಮ ದೈನಂದಿನ ಅನುಷ್ಠಾನವನ್ನು ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಅವರಿಗೆ ಭಯ ಆಗ್ತಾ ಇತ್ತು. ಯಾವ ಹೊತ್ತಿನಲ್ಲಿ ಆ ಆನೆ ಬಂದು ಹಿಂಸೆ ಮಾಡುತ್ತೋ ಎಂಬುದಾಗಿ ಅವರೆಲ್ಲ ಭೀತರಾಗಿದ್ದರು. ಅಂತಹ ಸಂದರ್ಭದಲ್ಲಿ ಈ ಕೇಸರಿ ಎಂಬತಕ್ಕಂತಹ ಕಪಿ ಆ ಆನೆಯನ್ನು ಸಂಹಾರ ಮಾಡಿ ಋಷಿಮುನಿಗಳು ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಹೀಗೆ ಆ ಕೇಸರಿ ಎಂಬತಕ್ಕಂತಹ ಕಪಿ ಆನೆಯನ್ನು ಸಂಹಾರ ಮಾಡಿ ಋಷಿಮುನಿಗಳ ಅನುಷ್ಠಾನಕ್ಕೆ ಅನುವು ಮಾಡಿಕೊಟ್ಟದ್ರಿಂದ ಸಂತುಷ್ಟರಾಗಿರ್ತಕ್ಕಂತಹ ಆ ಋಷಿಮುನಿಗಳು ಕೇಸರಿ ಎಂಬತಕ್ಕಂಥ ಕಪಿಗೆ ಅನುಗ್ರಹ ಮಾಡ್ತಾರಂತೆ. ನಮ್ಮ ಸಾಧನೆಗೆ ನೀನು ಅನುಕೂಲ ಮಾಡಿ ಕೊಟ್ಟದ್ದರಿಂದ ನಿನಗೆ ಆ ವಾಯುದೇವರೇ ಮಗನಾಗಿ ಹುಡ್ತಾನೆ ಅಂತ ನಾವೆಲ್ಲ ಹೇಳ್ತೇವೆ. ಋಷಿಮುನಿಗಳ ವಾಕ್ಯ ಎಂಬತಕ್ಕಂಥದ್ದು ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ. ವಾಚಮರ್ಥೋನು ಧಾವತಿ, ಅವರು ಮಾತಾಡಿದ್ದಾರೆ ಅಂತಂದರೆ ಅದೇ ರೀತಿಯಲ್ಲಿ ನಡೆಯುತ್ತೆ ಅಂತ. ಹೀಗೆ ಆ ಋಷಿಮುನಿಗಳು ಕೇಸರಿ ಎಂಬತಕ್ಕಂತಹ ಕಪಿಗೆ
ವಾಯುದೇವರು ಮಗನಾಗಿ ಅವತಾರ ಮಾಡ್ತಾನೆ ಎಂಬುದಾಗಿ ಅನುಗ್ರಹ ಮಾಡಿದ್ದಾರೆ. ಅದರಂತೆ ಆ ವಾಯುದೇವರು ಭಗವಂತನ ಆಜ್ಞೆಯನ್ನು ರುದ್ರಾದಿ ದೇವತೆಗಳ ಪ್ರಾರ್ಥನೆಯನ್ನು ಅವರು ಸ್ವೀಕಾರ ಮಾಡಿಕೊಂಡು ಆ ಕೇಸರಿ ಮತ್ತು ಅಂಜನಾದೇವಿಯ ಮಗನಾಗಿ ಅವತಾರ ಮಾಡಿದ್ದಾರೆ ಅಂತ ಹೀಗೆ ವಾಯುದೇವರ ಅವತಾರದ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ವಾಯುದೇವರ ವ್ಯಕ್ತಿತ್ವ ಎಂಥದ್ದು ಅದನ್ನು ನಾರಾಯಣ ಪಂಡಿತಾಚಾರ್ಯರು ಮುಂದೆ ವರ್ಣನೆ ಮಾಡುತ್ತಾರೆ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಹನುಮಂತ ದೇವರನ್ನು ಶ್ರೀಮಂತ ಅಂತ ಕರೀತಾರೆ. ಶ್ರೀಮಂತಿಕೆ ಅಂದರೆ ನಮಗೆ ಗೊತ್ತಿರುವಂತಹ ಶ್ರೀಮಂತಿಕೆ ಕೇವಲ ದ್ರವ್ಯ ನಿಮಿತ್ತವಾಗಿರ್ತಕ್ಕಂಥ, ಯಾರಲ್ಲಿ ಅಧಿಕವಾದ ಹಣ ಇದೆಯೋ ಅವನನ್ನು ಶ್ರೀಮಂತ ಅಂತ ಹೇಳ್ತೇವೆ. ಆದರೆ ವಾಯುದೇವರಲ್ಲಿ ಇರುವಂತಹ ಶ್ರೀಮಂತಿಕೆ ಹಣದ ನಿಮಿತ್ತ ಬಂದಿರುವಂತಹ ಶ್ರೀಮಂತಿಕೆ ಅಲ್ಲ, ಗುಣದ ನಿಮಿತ್ತ ಬಂದಿರತಕ್ಕಂತಹ ಶ್ರೀಮಂತಿಕೆ. ಎಲ್ಲ ಗುಣಗಳು ಕೂಡ ಹನುಮಂತ ದೇವರಲ್ಲಿ ಇದೆ. ಆದ್ರಿಂದಾಗಿ ಗುಣ ನಿಮಿತ್ತದಿಂದ ಅವರು ಶ್ರೀಮಂತರಾಗಿದ್ದಾರೆ. ಅದನ್ನೇ ಹೇಳ್ತಾರೆ, ಈ ಜಗತ್ತಿನಲ್ಲಿ ಯಾವ ಯಾವ ಸದ್ಗುಣಗಳು ಅಂತಿದೆಯೋ ಆ ಎಲ್ಲ ಸದ್ಗುಣಗಳು ಕೂಡ ವಾಯುದೇವರಲ್ಲಿದೆ. ಯೇ ಗುಣಾನಾಮ ಜಗತ್ ಪ್ರಸಿದ್ಧ, ಜಗತ್ತಿನಲ್ಲಿ ಪ್ರಸಿದ್ಧವಾದ ಯಾವ ಯಾವ ಒಳ್ಳೆಯ ಗುಣಗಳು ಅಂತಿದೆಯೋ ಎಲ್ಲ ಗುಣಗಳು ಕೂಡ ಆ ವಾಯುದೇವರಲ್ಲಿದೆ, ಹನುಮಂತ ದೇವರಲ್ಲಿದೆ. ಅಷ್ಟೇ ಅಲ್ಲ, ಎಂತೇಷು ತೇಷು ಸ್ಮ ನಿದರ್ಶಯಂತಿ. ಯಾರಾದರೂ ಒಳ್ಳೆಯ ಗುಣ ಉಳ್ಳವರಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಉದಾಹರಣೆ ಯಾರು ಅಂತ ಯಾರಾದರೂ ಕೇಳಿದ್ರೆ ಹನುಮಂತನಂತೆ ಅಂತ ಹೇಳ್ತಾರೆ. ಹೀಗೆ ಭಕ್ತಿಯಲ್ಲಿ ಹನುಮಂತನಂತೆ, ಜ್ಞಾನದಲ್ಲಿ ಹನುಮಂತನಂತೆ, ವೈರಾಗ್ಯದಲ್ಲಿ ಹನುಮಂತನಂತೆ, ಔದಾರ್ಯದಲ್ಲಿ ಹನುಮಂತನಂತೆ, ವೀರ್ಯದಲ್ಲಿ ಹನುಮಂತನಂತೆ, ಶೌರ್ಯದಲ್ಲಿ ಹನುಮಂತನಂತೆ. ಹೀಗೆ ಯಾವುದೇ ಲೋಕೋತ್ತರವಾಗಿರ್ತಕ್ಕಂತಹ, ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಗುಣಗಳನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ಮುಖ್ಯ ಉದಾಹರಣೆ ಅಂತಂದ್ರೆ ಹನುಮಂತ ದೇವರು. ಅದನ್ನೇ ನಾವು ಲೋಕದಲ್ಲಿ ಕಾಣುತ್ತೇವೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಪಚಕಶ್ಚನೈವ. ಜ್ಞಾನ, ವೈರಾಗ್ಯ, ಭಗವಂತನಲ್ಲಿ ಭಕ್ತಿ, ಧೃತಿ ಅಂದರೆ ತತ್ವದಲ್ಲಿ ನಿಷ್ಠೆ ಅಂತಕ್ಕಂಥದ್ದು, ಸ್ಥಿತಿ ಅದು ತತ್ವನಿಷ್ಠೆ, ಧೈರ್ಯ ಪ್ರಾಣ ಇನ್ನೊಬ್ಬರನ್ನು ನೇಮನ ಮಾಡ್ತಕ್ಕಂಥದ್ದು, ಬಲ ಉಪಾಯವನ್ನು ಕಂಡುಕೊಳ್ಳುವಂತಕ್ಕಂತಹ ಬುದ್ಧಿಶಕ್ತಿ, ಹಾಗೆ ಲೌಕಿಕವಾಗಿರ್ತಕ್ಕಂತಹ ವಸ್ತು ಜೀವಿ ಇವುಗಳ ಜ್ಞಾನ, ಎಲ್ಲ ವಿಷಯದಲ್ಲಿಯೂ ಕೂಡ ಹನುಮಂತ ದೇವರಿಗೆ ಸಮಾನನಾಗಿರ್ತಕ್ಕಂತಹ ವ್ಯಕ್ತಿ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗುಣಸಂಪನ್ನರು ಆ ಹನುಮಂತ ದೇವರು. ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಹನುಮಂತ ದೇವರ ಸ್ತೋತ್ರವೂ ಇದೆ. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾಧ್ಯ. ಹನುಮಂತ ದೇವರ ಸ್ಮರಣೆ ಮಾಡಿದ್ರೇನೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ವಾಕ್ಪಟುತ್ವ, ರೋಗ ನಾಶ ಇದೆಲ್ಲವೂ ಕೂಡ ಹನುಮಂತ ದೇವರ ಸ್ಮರಣೆಯಿಂದಲೇ ಆಗುತ್ತೆ ಅಂತಾದರೆ ಈ ಎಲ್ಲ ಗುಣಗಳು ಹನುಮಂತ ದೇವರಲ್ಲಿ ಇರಬೇಕು. ಗುಣಸಂಪನ್ನರಾಗಿರ್ತಕ್ಕಂಥವರು ಹನುಮಂತ ದೇವರಾಗಿದ್ದರೆ ಅಂತಹ ಹನುಮಂತ ದೇವರ ಸ್ಮರಣೆಯಿಂದ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಹೋಗಿ ಇಂತಹ ಗುಣಗಳೆಲ್ಲ ಬರಲಿಕ್ಕೆ ಸಾಧ್ಯ. ಅದರಿಂದ ಹನುಮಂತ ದೇವರ ಸ್ಮರಣೆಯಿಂದಲೇನೆ ವಿಶಿಷ್ಟವಾಗಿರ್ತಕ್ಕಂತಹ ಗುಣಗಳು ನಮ್ಮಲ್ಲಿ ಬರುತ್ತೆ ಅಂತಾದರೆ ಆ ಹನುಮಂತ ದೇವರು ಎಂತಹ ಗುಣಸಂಪನ್ನರಾಗಿರಬೇಕು. ವೈಶಿಷ್ಟ್ಯ ಹನುಮಂತ ದೇವರಲ್ಲಿದೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮಂತಮೇನಂ ಹನುಮಂತ ಮಾಹುಹು ಎಂಬುದಾಗಿ ಆ ಹನುಮಂತ ದೇವರವರು ಗುಣಶ್ರೀಮಂತರು ಎಂಬುದಾಗಿ, ಧನಶ್ರೀಮಂತರಲ್ಲ ಗುಣಶ್ರೀಮಂತರು ಅಂತ ವರ್ಣನೆ ಮಾಡಿದ್ದಾರೆ. ಹನುಮಂತ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಹನುಮಂತ ಎಂಬತಕ್ಕಂತಹ ಶಬ್ದವೇ ಗುಣವಂತ ಅಥವಾ ಜ್ಞಾನವಂತ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಗುಣಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಗುಣ ಜ್ಞಾನ. ಜ್ಞಾನ ಇಲ್ಲ ಅಂತಾದರೆ ಜ್ಞಾನೇನ ಹೀನಃ ಪಶುಭಿ ಸಮಾನ. ಎಲ್ಲವೂ ಇರಬಹುದು, ಜ್ಞಾನ ಒಂದಿಲ್ಲ ಅಂತಾದರೆ ಅವನು ಪಶುವಿಗೆ ಸಮಾನನಾಗ. ಹಾಗಾದರೆ ಹನುಮಂತ ಅಂತಂದರೆ ವಿಶೇಷವಾಗಿ ಜ್ಞಾನವಂತ. ಅನುಶಬ್ದ ಜ್ಞಾನವಾಚಿ ಹನುಮಾನ್ ಮತಿಶಬ್ದಿತಃ ಎಂಬುದಾಗಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಹನು ಅಂದರೆ ಜ್ಞಾನ ಅಂತ ಅರ್ಥ. ಹನ ಹಿಂಸಾಗತ್ಯೋಹ ಅಂತ ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂತಹ ಶಬ್ದ ಹನು ಅಂತ ಅರ್ಥ.
ಹಣ್ಣು ಅಂತಂದ್ರೆ ಜ್ಞಾನ ಅಂತ ಅರ್ಥ. ಹೂ ಅಂತಂದ್ರೆ ಆ ಜ್ಞಾನ ಎಂಬತಕ್ಕಂಥದ್ದು ಸಂಪಾದನೆ ಮಾಡಿ ಬಂದದ್ದಲ್ಲ, ಅದು ಸ್ವಾಭಾವಿಕವಾದದ್ದು, ನೈಜವಾಗಿರ್ತಕ್ಕಂಥದ್ದು. ಹೀಗೆ ಸಹಜವಾದ ಸ್ವಾಭಾವಿಕವಾಗಿರ್ತಕ್ಕಂತಹ ಜ್ಞಾನವನ್ನು ಆ ಹನುಮಂತ ದೇವರು ಹೊಂದಿದ್ದಾರೆ. ಶಾಸ್ತ್ರ ಹೇಳುತ್ತೆ ಆ ಹನುಮಂತ ದೇವರಿಗೆ ಅಮೃತ ಅಂತ ಹೇಳ್ತಾರೆ. ಉಪನಿಷತ್ತು ಉಲ್ಲೇಖ ಮಾಡುತ್ತೆ, ಇದಂ ಭಸ್ಮಾಂತಂ ಶರೀರಂ. ವಾಯುದೇವರ ಶರೀರ ಇದೆಯಲ್ಲ ಅದು ನಶಿಸಿ ಹೋಗತಕ್ಕಂಥದ್ದು. ಶರೀರ ಶೀರ್ಯತೆ ನಶಿಸಿ ಹೋಗುತ್ತೆ ಅಂತ. ಆದರೆ ವಾಯು ಅನಿಲಂ ಅಮೃತಂ, ವಾಯುದೇವರು ಅಮೃತರು. ವಾಯುದೇವರು ಅಮೃತರು ಯಾಕೆ? ಹನುಮಂತ ಯಾಕೆ ಅಂತಂದ್ರೆ ಹನುಮಂತನ ಜ್ಞಾನ ಎಂಬತಕ್ಕಂಥದ್ದು ಯಾವತ್ತೂ ನಾಶ ಆಗೋದಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಃ ವಾಯು ಅಮೃತ ಸ್ಮೃತಃ ಅಂತ ಆಚಾರ್ಯರು ಹೇಳಿದ್ದಾರೆ. ಪ್ರಳಯ ಕಾಲದಲ್ಲಿಯೂ ವಾಯುದೇವರಿಗೆ ಜ್ಞಾನ ತಿರೋಧಾನ ಇಲ್ಲ. ಉಳಿದೆಲ್ಲ ಜೀವಿಗಳಿಗೂ ಪ್ರಳಯ ಕಾಲದಲ್ಲಿ ಅರಿವಿಲ್ಲ. ಆದರೆ ವಾಯುದೇವರಿಗೆ ಮಾತ್ರ ಪ್ರಳಯ ಕಾಲದಲ್ಲಿಯೂ ಕೂಡ ಜ್ಞಾನ ತಿರೋಧಾನ ಎಂಬತಕ್ಕಂಥದ್ದಿಲ್ಲ. ಅಂತಹ ಒಂದು ಜ್ಞಾನ ವಾಯುದೇವರಲ್ಲಿದೆ. ಆದ್ದರಿಂದಾಗಿ ಆ ವಾಯುದೇವರಲ್ಲಿ ಅಲ್ಲ, ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಹನುಮಂತ ದೇವರಲ್ಲಿಯೂ ಕೂಡ ಅಂತಹ ಜ್ಞಾನ ಇದೆ. ಅದರಿಂದಾಗಿ ಅವನನ್ನು ಹನುಮಂತ ಎಂಬುದಾಗಿ ಕರೀತಾರೆ. ಆ ಹನುಮಂತ ದೇವರಿಗೆ ಜ್ಞಾನ, ಭಗವಂತನು ಸರ್ವೋತ್ತಮ ಎಂಬತಕ್ಕಂತಹ ಜ್ಞಾನ ಎಲ್ಲ ಕಾಲದಲ್ಲಿ ಇದೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಆ ಹನುಮಂತ ದೇವರು ಎಂತಹ ಲೋಕೋತ್ತರವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕೆಲಸವನ್ನೇ ಮಾಡಿರಬಹುದು. ಆದರೂ ಕೂಡ ಎಲ್ಲವನ್ನೂ ಭಗವಂತನ ಸೇವೆ ಅಂತ ಮಾಡಿದ್ದಾರೆ. ನಾನು ಮಾಡಿದ್ದೇನೆ ಎಂಬತಕ್ಕಂಥ ಅಹಂಕಾರ ಎಂಬತಕ್ಕಂಥದ್ದು ಆ ಹನುಮಂತ ದೇವರಿಗಾಗ್ಲಿ ವಾಯುದೇವರಿಗಾಗ್ಲಿ ಯಾವತ್ತೂ ಇಲ್ಲ. ವಾಯುದೇವರಿಗೂ ಇಲ್ಲ, ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಹನುಮ ಭೀಮ ಮಧ್ವರಿಗೂ ಕೂಡ ಯಾವತ್ತೂ ಅಹಂಕಾರ ಎಂಬತಕ್ಕಂಥದ್ದು ಇಲ್ಲ. ಆ ಹನುಮಂತ ದೇವರು ರಾವಣನ ಅರಮನೆಗೆ ಬಂದಾಗ ರಾವಣ ಕೇಳ್ತಾನೆ, ಯಾರು ನೀನು? ಆಗ ಹನುಮಂತ ದೇವರೇನು ಹೇಳ್ತಾರೆ? ತಾನು ಲಂಕಾಪಟ್ಟಣವನ್ನು ಸೇರಿದವನು, ಆ ಸಮುದ್ರವನ್ನು ಹಾರಿ ಬಂದವನು ಅಂತ ತನ್ನ ಬಗ್ಗೆ ಹೇಳ್ಕೊಳ್ಬಹುದಾಗಿತ್ತು. ಆದರೆ ಹನುಮಂತ ಹೇಳ್ತಕ್ಕಂಥದ್ದು, ನಾನು ದೂತೋಹಂ ಕೋಸಲೇಂದ್ರಸ್ಯ ಅವೈಹಿ ದೂತಮಾಗತಂ, ನಾನು ರಾಮಚಂದ್ರನ ದೂತ. ಹಾಗಾದ್ರೆ ಹನುಮಂತನಿಗೆ ತಾನು ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದರೂ ಕೂಡ ಆ ಭಗವಂತನ ಮಹಿಮೆಯ ಎದುರುಗಡೆ ನಾನು ಮಾಡಿರ್ತಕ್ಕಂತಹ ಕಾರ್ಯ ಅದು ದೊಡ್ಡದಲ್ಲವೇ ಅಲ್ಲ. ಅಂತಹ ಮಹಾಮಹಿಮೋಪೇತನಾಗಿರ್ತಕ್ಕಂಥವನು ಭಗವಂತ ಎಂಬುದಾಗಿ ಭಗವಂತನ ಆ ಒಂದು ಸರ್ವೋತ್ತಮತ್ವದ ಜ್ಞಾನ ಹನುಮಂತನಿಗೆ ಸದಾಕಾಲ ಇದೆ. ಇದು ಜ್ಞಾನ ಎಂಬುದಾಗಿ ಹೇಳ್ತಾರೆ. ಅದರಿಂದಲೇನೆ ಹನುಮಂತನಿಗೆ ಗುಣವಂತ ಅಂತ ಕರೀತಾರೆ. ಹನುಮಂತನಲ್ಲಿ ಯಾವ ದೋಷವೂ ಇಲ್ಲ. ಹನುಮಂತನಲ್ಲಿ ಎಲ್ಲ ದೋಷಗಳು ದೂರ ಆಗ್ಲಿಕ್ಕೆ ಏನು ಕಾರಣ? ನಮ್ಮ ಗುರುಗಳು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಯಾರಿಗೆ ಭಗವತ್ ಪ್ರಜ್ಞೆ ಎಂಬತಕ್ಕಂಥದ್ದಿರುತ್ತೋ ಅವರಲ್ಲಿ ಕೆಟ್ಟ ಗುಣಗಳು ಇರಲಿಕ್ಕೆ ಅವಕಾಶ ಇಲ್ಲ. ಕೆಟ್ಟ ಗುಣಗಳು ಬರಬೇಕು ಅಂತಾದರೆ ನಮ್ಮಲ್ಲಿ ಆ ಕೆಟ್ಟ ಗುಣಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೈತ್ಯರು ಪ್ರವೇಶ ಮಾಡಬೇಕು. ಯಾವಾಗ ಭಗವಂತನ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿದೆಯೋ ಆಗ ಆ ದೈತ್ಯರು ಪ್ರವೇಶ ಮಾಡಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ನಮ್ಮ ಗುರುಗಳು. ಮನೆಯಲ್ಲಿ ಲೈಟ್ ಹಾಕಿದೆ ಅಂತಾದರೆ ಕಳ್ಳರು ಪ್ರವೇಶ ಮಾಡಲ್ಲ. ಯಾವ ಮನೆಯಲ್ಲಿ ದೀಪ ಉರಿತಾ ಇದೆಯೋ ಆ ಮನೆಯಲ್ಲಿ ಎಲ್ಲ ಜನರು ಎಚ್ಚರಿಕೆಯಿಂದ ಇದ್ದಾರೆ ಅಥವಾ ಯಾರಾದರೂ ಎಚ್ಚರಿಕೆಯಿಂದ ಇದ್ದಾರೆ ಅಂತ. ಅದೇ ಮನೆಯಲ್ಲಿ ಬೆಳಕಿಲ್ಲ, ದೀಪ ಉರಿತಾ ಇಲ್ಲ ಅಂತಾದರೆ ಕಳ್ಳರು ಅನಾಯಾಸವಾಗಿ ಪ್ರವೇಶ ಮಾಡ್ತಾರೆ. ಹೀಗೆ ಒಂದು ಮನೆಯಲ್ಲಿ ಕಳ್ಳರ ಪ್ರವೇಶ ಆಗಬೇಕು ಅಂತಂದ್ರೆ ದೀಪ ಆರಿ ಹೋಗಿರಬೇಕು. ಹಾಗೆ ಈ ಶರೀರದಲ್ಲಿಯೂ ಕೂಡ ನಮ್ಮಲ್ಲಿ ದೋಷ ಬರಬೇಕು ಅಂತಾದರೆ ದೈತ್ಯರು ಪ್ರವೇಶ ಮಾಡಬೇಕು. ದೈತ್ಯರು ಕಳ್ಳರಂತೆ. ಆ ಕಳ್ಳರಂತೆ ಇರುವಂತಹ ದೈತ್ಯರು ಯಾವಾಗ ಪ್ರವೇಶ ಮಾಡ್ತಾರೆ? ನಮಗೆ ಭಗವತ್ ಪ್ರಜ್ಞೆ ಎಂಬತಕ್ಕಂತಹ ದೀಪ ಉರಿತಾ ಇಲ್ಲ ಅಂತಾದರೆ ನಮ್ಮಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಭಗವಂತನ ಜ್ಞಾನ ಎಂಬತಕ್ಕಂತಹ ಜ್ಯೋತಿ ಉರಿತಾ ಇದೆ ಅಂತಾದರೆ ಆಗ ದುರ್ಗಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೈತ್ಯರು ಪ್ರವೇಶ ಮಾಡೋದಿಲ್ಲ. ಹನುಮಂತ ದೇವರಲ್ಲಿ ಯಾವತ್ತೂ ಭಗವತ್ ಪ್ರಜ್ಞೆ ಎಂಬತಕ್ಕಂಥದ್ದು ಜಾಗೃತವಾಗಿದೆ. ಭಗವಂತ ಎಂಬತಕ್ಕಂಥ ಜ್ಯೋತಿ ಅವರ ಅಂತಃಕರಣದಲ್ಲಿ ಸರ್ವದಾ ಬೆಳಗುತ್ತಾ ಇರೋದ್ರಿಂದಾಗಿ ದೈತ್ಯರಿಗೆ ಪ್ರವೇಶ ಮಾಡಿ ಹನುಮಂತ ದೇವರಲ್ಲಿ ದುರ್ಗುಣಗಳನ್ನು ಉಂಟು ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅದರಿಂದ ಆ ಹನುಮಂತ ದೇವರು ಸಕಲ ದೋಷರಹಿತರಾಗಿದ್ದಾರೆ, ಗುಣವಂತರಾಗಿದ್ದಾರೆ. ಗುಣವಂತರಾಗಿರ್ಲಿಕ್ಕೆ ಕಾರಣ ಅವರಿಗೆ ಭಗವಂತನ ಪ್ರಜ್ಞೆ ನಿರಂತರವಾಗಿದೆ ಎಂಬುದಾಗಿ. ಇದನ್ನೇ
ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ಶ್ರೀಮಂತಮೇನಂ ಹನುಮಂತ ಮಾಹುವು ಅಂತ. ಹೀಗೆ ಆ ಹನುಮಂತ ದೇವರು ವಿಶೇಷವಾಗಿರ್ತಕ್ಕಂತಹ ಗುಣವುಳ್ಳವರಾಗಿದ್ದಾರೆ. ರಾಮಾಯಣದಲ್ಲಿ ಹನುಮಂತ ದೇವರ ಚರಿತ್ರೆ ಅಂತಕ್ಕಂಥದ್ದು ಕಿಷ್ಕಿಂಧಾಕಾಂಡದಿಂದ ಪ್ರಾರಂಭ ಮಾಡಿ ಮುಂದೆ ನಿರಂತರವಾಗಿ ನಿರೂಪಿತವಾಗಿದೆ. ಹಾಗೆ ನಾರಾಯಣ ಪಂಡಿತಾಚಾರ್ಯರು ಕೂಡ ಆ ವಾಯುದೇವರ ಅವತಾರಭೂತರಾಗಿರ್ತಕ್ಕಂತಹ ಹನುಮಂತ ದೇವರ ಗುಣಪೂರ್ಣರು ಎಂತಕ್ಕಂಥ ಮಹಿಮೆಯನ್ನು ವರ್ಣನೆ ಮಾಡಿ ಮುಂದೆ ಆ ವಾಯುದೇವರ ಹನುಮಂತ ಅವತಾರದ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕರ್ಮಾಣಿ ಕುರುವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ ಸುಗ್ರೀವ ಮಿತ್ರಂ ಸ ಜಗತ್ಪವಿತ್ರಂ ರಮಾಪತಿಂ ಪೂರ್ಣ ಗುಣಂ ದದರ್ಶ. ಹನುಮಂತ ದೇವರು ವಿಚಿತ್ರವಾಗಿರ್ತಕ್ಕಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಹನುಮಂತ ದೇವರು ಮಾಡಿರುವಂತಹ ವ್ಯಾಪಾರ ಎಂತಕ್ಕಂಥದ್ದು ದೈವೀಷು ಸಭಾಸು ಸಭಾಜಿತಾನಿ, ಕೇವಲ ಮನುಷ್ಯರಿಂದ ಮಾತ್ರ ಶ್ಲಾಘನೆಗೆ ವಿಷಯವಾದದ್ದು ಹನುಮಂತ ದೇವರ ವ್ಯಾಪಾರಗಳಲ್ಲ. ದೇವತಾ ಸಭೆಯಲ್ಲಿ ದೇವತೆಗಳಿಂದಲೂ ಕೂಡ ಮಾನಿತವಾಗಿರ್ತಕ್ಕಂಥದ್ದು, ಗೌರವಿಸಲ್ಪಟ್ಟಿರ್ತಕ್ಕಂಥದ್ದು ಆ ಹನುಮಂತ ದೇವರ ವ್ಯಾಪಾರ ಎಂತಕ್ಕಂಥ. ಹೀಗೆ ಆ ಲೋಕೋತ್ತರವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಿರ್ತಕ್ಕಂತಹ ಹನುಮಂತ ದೇವರು ಸುಗ್ರೀವನಿಗೆ ಮಿತ್ರರಾಗಿದ್ರು. ಸುಗ್ರೀವ ಹನುಮಂತ ದೇವರನ್ನು ತನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡಿದ್ದ. ಆ ಸುಗ್ರೀವ ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಆ ಹನುಮಂತ ದೇವರು ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಆದ್ರಿಂದ ಸುಗ್ರೀವ ಮಿತ್ರಂ ಅಂತಹ ಸುಗ್ರೀವನಿಗೆ ಮಂತ್ರಿಯಾಗಿ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಹನುಮಂತ ದೇವರು ಜಗತ್ಪವಿತ್ರಂ, ಜಗತ್ತಿನಲ್ಲೇ ಅತ್ಯಂತ ಪವಿತ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ, ಅಂತಹ ರಾಮಚಂದ್ರನನ್ನು ಹನುಮಂತ ದೇವರು ನೋಡಿದ್ದಾರೆ ಎಂಬುದಾಗಿ ಹನುಮಂತನಿಗೂ ರಾಮಚಂದ್ರನಿಗೂ ಏನು ಒಂದು ಭೇಟಿ ಎಂತಕ್ಕಂಥದ್ದಾಗಿದೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಭಗವದ್ಭಕ್ತನಾಗಿರ್ತಕ್ಕಂತಹ ಹನುಮಂತ ಸರ್ವೋತ್ತಮನಾಗಿರ್ತಕ್ಕಂತಹ ರಾಮಚಂದ್ರನನ್ನು ನೋಡಿದ್ದಾನೆ. ನೋಡಿದ ಕೂಡಲೇ ಇವನು ರಾಮ ಅಂತ ಗೊತ್ತಾಯ್ತು. ಅದನ್ನೇ ಹೇಳ್ತಾ ಇದ್ದಾರೆ, ಜಗತ್ಪವಿತ್ರಂ ರಾಮತನುಂ ದದರ್ಶಾನ್. ನೋಡಿದ ಕೂಡಲೇ ರಾಮ ಅಂತ ಗೊತ್ತಾಗೋದು ಹೇಗೆ ಎಂದು ಹೇಳಿದ್ರು, ಹನುಮಂತ ಅಂತ, ಜ್ಞಾನವಂತ ಅಂತ ಅರ್ಥ. ಆ ಹನುಮಂತನಿಗೆ ಪರಮಾತ್ಮನ ಜ್ಞಾನ ಚೆನ್ನಾಗಿ ಇತ್ತು. ಆ ರಾಮಾವತಾರದಲ್ಲಿ ಬಂದಿದ್ರೂ ಕೂಡ ರಾಮನನ್ನು ಭಗವಂತ ಅಂತ ತಿಳಿಯುವಂತಹ ಜ್ಞಾನ ಶಕ್ತಿ ಹನುಮಂತ ದೇವರಿಗಿತ್ತು. ಅಂತ ಹನುಮಂತ ದೇವರು ರಾಮಚಂದ್ರನನ್ನು ಸಂದರ್ಶನ ಮಾಡಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ವರ್ಣನೆ ಮಾಡಿದ್ದಾರೆ.